ನಾ ಹೇಳಿನಂಥೇಳಿ ಒಂದು ಸಾರಿ ಈ ಒಂದು ಹೇರ್ ಮಾಸ್ಕನ್ನು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟು ಜಲ್ದಿ ನಿಂತು ಹೋಗುತ್ತೆ. ನಿಮ್ಮ ಸ್ಕ್ಯಾಲ್ಪ್ ಖಾಲಿಯಾಗಿದ್ರೆ ಅಲ್ಲಿ ಮತ್ತೆ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ, ಹೊಸ ಕೂದಲು ಬೆಳೆಯೋಕೆ ಸ್ಟಾರ್ಟ್ ಆಗ್ತಾವೆ. ನಿಮ್ಮ ಭರವಸೆಯನ್ನು ಭಾಳ ಜಲ್ದಿನ ಮೂಡಿಸುವಂಥ ಕೆಲಸ ಮಾಡುತ್ತೆ. ನಿಮ್ಮ ಕೂದಲು ಇಷ್ಟೊಂದು ಹೆಲ್ದಿ ಆಗ್ತಾವೆ, ಸಿಲ್ಕಿ ಶೈನಿ ಆಗ್ತಾವೆ, ಉದ್ದ ಮತ್ತು ದಪ್ಪ ಆಗ್ತಾವೆ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು ಹೋಗಬಾರ್ದು. ನಾನು ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ. ಇಲ್ಲಿ ಇರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ನೀವು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇಷ್ಟು ಜಲ್ದಿನೇ ನಿಮ್ಮ ಹೇರ್ ಫಾಲ್ ನಿಂತು ಹೋಗುತ್ತೆ ಅಂತಂದ್ರೆ ನಿಮಗೆ ವಂಡರ್ ಆಗುತ್ತೆ, ಆಶ್ಚರ್ಯ ಆಗ್ತೀರಿ. ಇಷ್ಟು ಜಲ್ದಿ ನನ್ನ ಕೂದಲು ನಿಂತುವ, ಉದುರೋದು, ಇಷ್ಟು ಜಲ್ದಿ ನನ್ನ ಕೂದಲು ವಾಪಸ್ ಬೆಳೀಲಿಕ್ಕೆ ಸ್ಟಾರ್ಟ್ ಆದವ ಅಂಥೇಳಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡುನು. ನಾ ಇಲ್ಲಿ ಒಂದು ಎಗ್ ತೊಗೊಂಡೀನಿ. ಎಗ್ ಏನೆಲ್ಲ ನಮಗೆ ಬೆನಿಫಿಟ್ಸ್ ಅದ ಅಂತಂದ್ರಪ್ಪ ಅಂತಂದ್ರೆ ನಮ್ಮ ಕೂದಲು ಜಲ್ದಿನ ಉದುರೋದು ನಿಲ್ಲುತ್ತೆ, ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿ ಮಾಡುತ್ತೆ. ನಮ್ಮ ಕೂದಲು ಕಟ್ಟಾಗಿ ಬೀಳ್ತಾ ಇದ್ರೆ, ನಮ್ಮ ಕೂದಲು ಡ್ಯಾಮೇಜ್ ಆಗತ್ತಿದ್ರೆ ಅದನ್ನು ಸರಿ ಮಾಡುವಂಥ ಅಂದ್ರೆ ರಿಪೇರ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲನ್ನು ಉದ್ದ ಮತ್ತು ಶೈನಿ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕೂದಲಿಗೆ ಬೇಕಾದಂಥ ಪೋಷಣೆ ತತ್ವವನ್ನು ನೀಡುತ್ತೆ. ನಮ್ಮ ಕೂದಲನ್ನು ಹೆಲ್ದಿಯಾಗಿಡೋಕೆ ಭಾಳ ಸಹಾಯ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪ್ಯಾರಾಚೂಟ್ ಅವ್ರದ್ದು ಕೊಕೊನಟ್ ಆಯಿಲ್ ತೊಗೊಂಡೇನಿ. ನಿಮ್ಮ ಮನೆಯಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ ನೀವು ಅದನ್ನು ತೊಗೊಳ್ಬಹುದಾ. ನಾ ಇಲ್ಲಿ ಪ್ಯಾರಾಚೂಟ್ ಅವ್ರದ್ದು ಯಾಕೆ ತೊಗೊಂಡೇನಪ್ಪ ಅಂದರೆ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ಈ ಒಂದು ಪ್ಯಾರಾಚೂಟ್ ನಮ್ಮ ನೆತ್ತಿಗೆ ಮಸಾಜ್ ಮಾಡೋದ್ರಿಂದ, ಇದರ ಬಗ್ಗೆ ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಹೇಳಿಬಿಡ್ತೀನಿ. ನಮ್ಮ ನೆತ್ತಿಗೆ ಮಸಾಜ್ ಮಾಡೋದ್ರಿಂದ ನಮ್ಮ ಕೂದಲು ಸಿಲ್ಕಿಯಾಗಿ ಶೈನಿ ಆಗುತ್ತೆ. ಜೊತೆಗೆ ನಮ್ಮ ಕೂದಲು ಅಂದರೆ ನಮ್ಮ ಸ್ಕ್ಯಾಲ್ಪ್ ಒಂದು ಹೈಡ್ರೇಟ್ ಆಗಿ ಇಡುತ್ತೆ. ಜೊತೆಗೆ ನಮ್ಮ ಒಂದು ಈ ಬೇಸಿಗೆಗಾಲಕ್ಕೆ ನಮ್ಮ ಒಂದು ಸ್ಕ್ಯಾಲ್ಪನ್ನು ತಂಪಾಗಿಡುತ್ತೆ. ನಮ್ಮ ಕಣ್ಣು ಸಹಿತ ಅದಕ್ಕೆ ಉರಿಯೋದಿಲ್ಲ. ಸೊ ಈ ಥರ ಎಲ್ಲ ಭಾಳ ಒಂದಿಷ್ಟು ಬೆನಿಫಿಟ್ಸ್ ಅದಾವೆ ರೀ. ಸೊ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡ್ಕೊಳ್ಬೋದು. ಜಾಸ್ತಿ ಹೇಳಿದರೆ ಇಲ್ಲಿ ನಿಮಗೆ ಬೇಸರ ಆಗುತ್ತೆ. ನಾನು ಸ್ವಲ್ಪ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋಕೆ ಭಾಳ ಒಂದು ಪ್ರಯತ್ನ ಮಾಡೀನಿ. ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಮ ಒಂದು ನೆತ್ತಿನ ತಂಪಾಗಿಡುತ್ತೆ. ಈ ಒಂದು ಬೇಸಿಗೆ ಒಳಗೆ ನಿಮ್ಮ ಕಣ್ಣು ಉರಿಯೋ ಕಡಿಮೆ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ನೀವು 1 ಸ್ಪೂನ್ ಅಥವಾ 2 ಸ್ಪೂನೇ ನಿಮ್ಮ ಹೇರ್ ಅಂದರೆ ನಿಮ್ಮ ಕೂದಲು ಉದ್ದ ಎಷ್ಟು ಅದಾವ, ದಪ್ಪ ಎಷ್ಟು ಅದ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಬೋದು. ನೀವು 1 ಅಥವಾ 2 ಎಗ್ಗನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಡ್ರೈ ಹೇರ್ ಇದ್ರೆ, ಆಮೇಲೆ ಆಯಿಲಿ ಹೇರ್ ಇದ್ರೆ ಅವರು ಏನು ಯೂಸ್ ಮಾಡ್ಬೇಕು, ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಯಾಕಂದರೆ ಈ ಒಂದು ಮಾಸ್ಕ್ ಬೇರೆ ಬೇರೆ ಥರ ಆಗಿ ನೀವು ಯೂಸ್ ಮಾಡ್ಬೋದು. ಡ್ರೈ ಇದ್ದವ್ರು ಯಾವ ಥರ ಯೂಸ್ ಮಾಡಬೇಕು, ಆಮೇಲೆ ಇದ್ರಾಗ ಏನು ಮಿಕ್ಸ್ ಮಾಡಬೇಕು, ಆಮೇಲೆ ಆಯಿಲಿ ಸ್ಕ್ಯಾಲ್ಪ್ ಇದ್ದವ್ರು ಯಾವ ಥರ ಇದನ್ನು ಯೂಸ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಮಾರ್ಕೆಟಲ್ಲಿ ಇರುವಂಥ ಆಲೋವೆರಾ ಜೆಲ್ ಇರಲಿಲ್ಲಪ್ಪ ಅಂದ್ರೆ ಮನೆಯಲ್ಲಿ ಪ್ಲ್ಯಾಂಟ್ ಇರುತ್ತಲ್ರಿ, ಅಂದರೆ ಗಿಡ ಇರುತ್ತಲ್ಲ, ಅದರೊಳಗಿಂದ ಆಲೋವೆರಾ ಜೆಲ್ಲನ್ನು ತಗೊಂಡು ಇದಕ್ಕೆ ನೀವು ಯೂಸ್ ಮಾಡ್ಬೋದು. ಆಲೋವೆರಾ ಜೆಲ್ ಹಾಕೋದ್ರಿಂದ ನಿಮ್ಮ ಕೂದಲು ರಿಂಗ್ ಆಗ್ತಾಯಿದ್ರೆ, ಅಂದರೆ ನಿಮ್ಮ ಒಂದು ಕೂದಲು ಕರ್ಲಿ ಇದ್ರೆ ಅದರ ಸ್ಟ್ರೇಟನ್ ಮಾಡುವಂಥ ಕೆಲಸ ಮಾಡುತ್ತೆ. ನಿಮ್ಮ ಕೂದಲು ಹುಲ್ಲು ಬೆಳೆಯೋಕ್ಕೆ ಭಾಳ ಒಂದು ಸಹಾಯ ಮಾಡುತ್ತೆ. ಎಲ್ಲಿ ನಿಮಗೆ ಕೂದಲು ರೀಗ್ರೋತ್ ಆಗಿರೋದಿಲ್ಲಲ್ಲ, ಅಂದರೆ ಗ್ರೋತ್ ಆಗಿರೋದಿಲ್ಲಲ್ಲ, ಅಲ್ಲಿ ರೀಗ್ರೋತ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೂದಲಿಗೆ ಶೈನಿ ಶಿಲ್ಕಿ ಕೊಡುತ್ತೆ. ಆಮೇಲೆ ನಿಮ್ಮ ಕೂದಲನ್ನು ವ್ಯಾಲ್ಯೂಮ್ನೆಸ್ ಮಾಡುತ್ತೆ. ಇಲ್ಲಾಂದ್ರೆ ಒಂಥರ ಹರಡ್ಕೊಡಂಗೆ ಆಗ್ಬಿಡುತ್ತೆ ರೀ. ನಿಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ರಿ, ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದು. ನಾನು ನಿಮಗೆ ಮೊದಲೇ ಹೇಳಿದೆ, ಈ ಒಂದು ಹೇರ್ ಮಾಸ್ಕ್ ಸೂಪರಾಗಿರೋಂಥ ರಿಸಲ್ಟ್ ಕೊಡುತ್ತೆ. ವಂಡರ್ ಆಗಿರುತ್ತೆ ರೀ ನಿಜವಾಗ್ಲೂ. ಜಸ್ಟ್ ಒಂದು ಸರಿ ಟ್ರೈ ಮಾಡಿರಿ. ನಾ ಹೇಳೇನಂಥೇಳಿ ನನ್ನ ಮೇಲೆ ನಂಬಿಕೆ ಇಟ್ಟ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅನ್ನಿಸ್ತಿರ್ಬೋದು, ಇದೇನಪ್ಪ ಎಗ್ ಹಾಕಿ ಸ್ಮೆಲ್ ಬರುತ್ತೆ, ಏನು ಮಾಡೋದು ಅಂತೇಳಿ. ಸೊ ಆ ಸ್ಮೆಲ್ ಬರಬಾರ್ದಪ್ಪ ಅಂತಂದ್ರೆ ನೀವಿಲ್ಲಿ ಲಿಂಬೆಹಣ್ಣು ರಸನೂ ಸಹಿತ ಸ್ವಲ್ಪ ಹಾಕ್ಕೊಳ್ಬಹುದು. ಲಿಂಬೆಹಣ್ಣು ರಸ ಹಾಕೋದ್ರಿಂದ ನಿಮಗೆ ಎಗ್ ಹಾಕಿದ್ರಿಂದ ಅದ್ರದ್ದು ಒಂದು ಸ್ಮೆಲ್ ಬರೋಂಗಿಲ್ಲ. ಆಮೇಲೆ ಭಾಳ ಒಂದು ಚಲೋತ್ತಂಗೆ ನಿಮಗೆ ಒಂದು ಫೀಲ್ ಕೊಡುತ್ತೆ. ಈ ಒಂದು ಲಿಂಬೆಹಣ್ಣು ರಸ ಹಾಕೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ, ಅಂದರೆ ನಮ್ಮ ಒಂದು ನೆತ್ತಿಯ ಬುಡದೊಳಗೆ, ಅಂದರೆ ನೆತ್ತಿಯ ಬೇರೊಳಗೆ ಏನು ಹೊಲಸದು ಕುಂತಿರುತ್ತಲ್ರಿ, ಅದನ್ನೆಲ್ಲ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ. ನಮ್ಮ ಒಂದು ನೆತ್ತಿನ ಸ್ಟ್ರಾಂಗ್ ಮಾಡುತ್ತೆ. ಅಂದರೆ ಒಂದು ಸ್ಕ್ಯಾಲ್ಪಿಗೆ ಒಂದು ಸ್ಟ್ರಾಂಗ್ನೆಸ್ ಕೊಡುತ್ತೆ. ಸ್ಟ್ರಾಂಗ್ನೆಸ್ ಅಂದರೆ ಹೆಲ್ದಿಯಾಗಿಡೋಕೆ ಭಾಳ ಸಹಾಯ ಮಾಡುತ್ತೆ. ನಮ್ಮ ಒಂದು ತಲೆಯಲ್ಲಿ ಇವಾಗ ನೋಡಿರಿ, ನಾವು ವೇಲೆಲ್ಲ ಕಟ್ಕೊಂಡು ಅಡ್ಡಾಡ್ತೀವಿ, ಬೇಸಿಗೆ ಐತೆ ಅಂಥೇಳಿ ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಅದು ಕೂಡ ಬರೋಂಗಿಲ್ಲ. ನಿಮಗೆ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ. ಯಾವುದೇ ಒಂದು ಸ್ಮೆಲ್ ಬರೋಂಗಿಲ್ಲ. ನಾವು ತತ್ತಿ ಹಚ್ಕೊಂಡೇವಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಸೂಪರಾಗಿರೋಂಥ ಹೇರ್ ಮಾಸ್ಕ್ ರೀ ಇದು. ಸೊ ನೀವು ಲಿಂಬೆಹಣ್ಣು ರಸ ಹಾಕೋದ್ರಿಂದ ಆಮೇಲೆ ಹೊಟ್ಟು ಕಡಿಮೆ ಆಗುತ್ತೆ, ಇಚ್ಚಿನೆಸ್ ಕಡಿಮೆ ಆಗುತ್ತೆ, ರಿಫ್ರೆಶ್ಮೆಂಟ್ ಕೊಡುತ್ತೆ, ಯಾವುದೇ ಒಂದು ಸ್ಮೆಲ್ ಬರೋದಿಲ್ಲ, ಕೂದಲು ಸ್ಟ್ರಾಂಗ್ ಆಗ್ತಾವೆ, ನಿಮ್ಮ ನೆತ್ತಿ ಬುಡ ಹೆಲ್ತಿ ಅಂದರೆ ಒಂದು ಒಳ್ಳೆಯ ಒಂದು ಹೆಲ್ದಿಯಾಗಿಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಇನ್ನೊಂದು ಮಾತು, ಡ್ರೈ ಹೇರ್ ಇದ್ದವರು ಫೋಲ್ ಎಗ್ಗನ್ನು ಯೂಸ್ ಮಾಡ್ಕೊಳ್ರಿ. ಅಂದರೆ
ಹಳದಿ ಭಾಗ ಮತ್ತು ಬಿಳಿ ಭಾಗ ಎರಡನ್ನೂ ಯೂಸ್ ಮಾಡ್ಕೊಳ್ರಿ. ಪೂರ ತತ್ತಿನ ಒಡೆದು ಹಾಕ್ಕೊಳ್ರಿ. ತತ್ತಿ ಅಂತ ಹೇಳ್ತೀವಿ ಲ್ಯಾಂಗ್ವೇಜ್ ಒಳಗೆ, ಅಂದರೆ ಆಡು ಭಾಷೆ ಒಳಗೆ. ಆಯಿಲಿ ಹೇರ್ ಇದ್ದವ್ರು ಹಳದಿ ಭಾಗನ ಬಿಟ್ಟು ಬರೀ ಬಿಳಿ ಭಾಗನ ಅಷ್ಟೇ ಹಾಕಿ ನೀವು ಎಲ್ಲಾನಿದ್ರು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಸೇಮ್ ಹಾಕ್ಕೊಳ್ರಿ. ವೈಟ್ ಭಾಗನ ಅಷ್ಟೇ, ಅಂದರೆ ಬಿಳಿ ಭಾಗನ ಅಷ್ಟೇ ಹಾಕ್ಕೊಳ್ರಿ. ಆಯಿಲಿ ಹೇರ್ಸ್ ಇದ್ದವ್ರು ಹಾಕ್ಕೊಂಡು ಒಂದು ವಾರದಲ್ಲಿ ಒಂದು ಸರಿ ಇದನ್ನು ಯೂಸ್ ಮಾಡ್ಕೊಳ್ರಿ. ಎತ್ತಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಇದಾವ್ರಿ. ಇದನ್ನು ಹಚ್ಚಿ ಒಂದು 20 ನಿಮಿಷ ಅರ್ಧ ತಾಸು ಬಿಟ್ಟು ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ.